ನಿಷ್ಕರ್ಷ ಇದು 1993ರಲ್ಲಿ ತೆರೆಕಂಡ ಐಶ್ ಥ್ರಿಲ್ಲರ್ ಚಿತ್ರ, ಅಂದರೆ ರಾಬರಿ ಬೇಸ್ಡ್ ಚಿತ್ರವಾಗಿದೆ. ನೀವು ಥ್ರಿಲ್ಲರ್ ಚಿತ್ರಗಳ, ಅದರಲ್ಲೂ ಹೈಟ್ ಥ್ರಿಲ್ಲರ್ ಚಿತ್ರಗಳ ಪ್ರಿಯರಾಗಿದ್ದರೆ ನೀವು ಖಂಡಿತ ಮಿಸ್ ಮಾಡದೆ ನೋಡಲೇಬೇಕಾದ ಚಿತ್ರವಿದು. ಸುನಿಲ್ ಕುಮಾರ್ ದೇಸಾಯಿ ಅವರ ದಕ್ಷ ನಿರ್ದೇಶನ ಈ ಚಿತ್ರಕ್ಕಿದ್ದು, ಸಾಹಸ ಸಿಂಹ ವಿಷ್ಣುವರ್ಧನ್, ಅನಂತ್ನಾಗ್ ಮತ್ತು ಬಿ.ಸಿ. ಪಾಟೀಲ್ ರವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈ ಚಿತ್ರವು ಹೋಸ್ಟೆಡ್ ಶೈಲಿಯ ಚಿತ್ರವಾಗಿದ್ದು, ತನ್ನ ರಿಯಾಲಿಸ್ಟಿಕ್ ಕಥೆಯಿಂದಾಗಿ ಮತ್ತು ಚಿತ್ರದ ಬಹುತೇಕ ಭಾಗವನ್ನು ಒಂದೇ ಲೊಕೇಶನ್ ನಲ್ಲಿ ಚಿತ್ರೀಕರಿಸಿರುವ ಕಾರಣ ಮತ್ತು ಆ ಕಾಲಕ್ಕೆ ಈ ಚಿತ್ರದ ಕಥೆ ಹೊಸದಾಗಿದ್ದರಿಂದ ನೋಡುಗರ ಜನಮನ್ನಣೆ ಗಳಿಸಿತ್ತು. ಇದು ಎಲ್.ಆರ್. ರಂಗನಾಥ್ ರಾವ್ ರವರ ಆ 9 ಗಂಟೆಗಳು ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಅಷ್ಟೇ ಅಲ್ಲದೆ ಈ ಚಿತ್ರದ ಕಾನ್ಸೆಪ್ಟ್ ಮತ್ತು ಬ್ರೂಸ್ ವಿಲ್ಲಿಸ್ ಅಭಿನಯದ ಇಂಗ್ಲಿಷ್ ಚಿತ್ರವಾದ ಡೈ ಹಾರ್ಡ್ ಚಿತ್ರದ ಕಾನ್ಸೆಪ್ಟ್ ಕೂಡ ಸಿಮಿಲರ್ ಆಗಿವೆ. ಈ ಚಿತ್ರವನ್ನು ಸಂಘಟನಾ ಹೆಸರಿನಲ್ಲಿ ತೆಲುಗಿಗೆ ಡಬ್ ಮಾಡಲಾಗಿದ್ದು, ಅಲ್ಲಿಯೂ ಕೂಡ ಭರ್ಜರಿ ಯಶಸ್ಸು ಗಳಿಸಿದೆ. ತೀರಾ ಇತ್ತೀಚೆಗೆ, ಅಂದರೆ